ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಭಾವನಾ ರಾಮಣ್ಣ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ. ಎಂದಿನಿನ ಪ್ರೀತಿಯ ಎಂದು ಕನ್ನಡ ಸಿನಿ ಅಭಿಮಾನಿಗಳ ಮನಗೆದ್ದಿರುವ ನಟಿ. ಚಿತ್ರರಂಗದಲ್ಲಿ ಹಾಗೆ ರಾಜಕಾರಣದಲ್ಲೂ ಕೂಡ ಬಿಸಿ ಇರುವ ನಟಿ ಭಾವನಾ ರಾಮಣ್ಣ ಇದೀಗ ತಮ್ಮ ಅಭಿಮಾನಿಗಳಿಗೆ ಶಾಕಿಂಗ್ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ. ಹೌದು, 40 ವರ್ಷದ ಭಾವನಾ ರಾಮಣ್ಣ ತಾಯಿಯಾಗ್ತಿದ್ದಾರೆ. ನಾನೀಗ 6 ತಿಂಗಳ ಗರ್ಭಿಣಿ ಎಂದು ನಟಿ ಭಾವನಾ ಅವರೇ ಫೋಟೋ ಅಪ್ಲೋಡ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಫೋಟೋಸ್ ನೋಡುತ್ತಿದ್ದಂತೆ ಕೆಲವರು ಶಾಕ್ ಆಗಿದ್ದಾರೆ. ಯಾಕಂದ್ರೆ ನಟಿ ಭಾವನಾ ಅವರಿಗೆ ಮದುವೆನೇ ಆಗಿಲ್ಲ, ಮಗು ಹೇಗೆ ಅಂತ ಪ್ರಶ್ನಿಸಿಕೊಳ್ಳುತ್ತಿದ್ರು. ಅದು ಸತ್ಯ. ನಟಿ ಭಾವನಾ ಅವರಿಗೆ ಮದುವೆ ಆಗಿಲ್ಲ ನಿಜ. ಆದ್ರೆ ಮಗು ಬೇಕು ಅಂದ್ರೆ ಮದುವೆ ಆಗ್ಬೇಕು, ಗಂಡಿನ ಸಂಪರ್ಕ ಇರಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ವೈದ್ಯಕೀಯ ವಲಯದಲ್ಲಿ ಆಗಿರುವಂತಹ ಕ್ರಾಂತಿ. ಎಸ್, ನಟಿ ಭಾವನಾ ರಾಮಣ್ಣ ಅವರು IVF ಅಂದ್ರೆ ಕೃತಕ ಗರ್ಭಧಾರಣೆಯ ಮೂಲಕ ಮಗುವನ್ನ ಪಡೆದಿದ್ದಾರೆ. ಅದರಲ್ಲೂ ನಟಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ. ಇನ್ನು ತಾವು ತಾಯಿ ಆಗ್ತಿರುವ ಕುರಿತು ಭಾವನಾ ಅವರು ಪೋಸ್ಟ್ ಮಾಡಿದ್ದು, ಆ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇದು ನನ್ನ ಹೊಸ ಅಧ್ಯಾಯ, ಹೊಸ ಲಯ. ನಾನು ಇದನ್ನ ಹೇಳುತ್ತೇನೆಂದು ಎಂದೂ ಊಹಿಸಿರಲಿಲ್ಲ. ಆದರೆ ಇಲ್ಲಿ ನಾನು ಅವಳಿ ಮಕ್ಕಳೊಂದಿಗೆ 6 ತಿಂಗಳ ಗರ್ಭಿಣಿಯಾಗಿದ್ದೇನೆ. ನನಗೆ 20-30 ವರ್ಷ ಇದ್ದಾಗ ತಾಯ್ತನದ ಆಸೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. 40 ವರ್ಷ ತುಂಬಿದಾಗ ಆ ಆಸೆಯನ್ನ ನಿರಾಕರಿಸಲಾಗಲಿಲ್ಲ. ಒಂಟಿ ಮಹಿಳೆಯಾಗಿ ದಾರಿ ಸುಲಭವಾಗಿರಲಿಲ್ಲ. ಅನೇಕ IVF ಸೆಂಟರ್ಗಳು ನಾನು ಅವಿವಾಹಿತೆ ಅನ್ನೋ ಕಾರಣಕ್ಕೆ ನನ್ನನ್ನ ತಿರಸ್ಕಾರ ಮಾಡಿದ್ವು. ಬಳಿಕ ನಾನು ಡಾಕ್ಟರ್ ಸುಷ್ಮಾ ಅವರನ್ನ ಭೇಟಿಯಾದೆ. ಅವರು ನನ್ನ ಮೇಲೆ ಯಾವುದೇ ಕೀಳು ಭಾವನೆ ಪಡದೆ ಸ್ವಾಗತಿಸಿದ್ರು. ಅವರ ಬೆಂಬಲದೊಂದಿಗೆ ನಾನು ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾಗಿದ್ದೇನೆ. ನನ್ನ ತಂದೆ, ಸಹೋದರರು ಮತ್ತು ಪ್ರೀತಿ ಪಾತ್ರರು ಹೆಮ್ಮೆ ಮತ್ತು ಪ್ರೀತಿಯಿಂದ ನನ್ನ ಪಕ್ಕದಲ್ಲಿ ನಿಂತರು. ಕೆಲವರು ನನ್ನ ಆಯ್ಕೆಯನ್ನ ಪ್ರಶ್ನಿಸಿದ್ರು. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಎಲ್ಲದಕ್ಕೂ ಸಿದ್ಧಳಾಗಿದ್ದೆ. ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು, ಆದರೆ ಅವರು ಕಲೆ, ಸಂಗೀತ, ಸಂಸ್ಕೃತಿ ಮತ್ತು ಬೇಷರತ್ತಾದ ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ಬೆಳೆಯುತ್ತಾರೆ. ದಯೆ, ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಬೆಳೆಯುತ್ತಾರೆ. ನಾನು ರೆಬೆಲ್ ಆಗಲು ಈ ಮಾರ್ಗವನ್ನ ಆರಿಸಿಕೊಂಡಿಲ್ಲ. ನನ್ನ ಸತ್ಯವನ್ನ ಗೌರವಿಸಲು ನಾನು ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡೆ. ನನ್ನ ಕಥೆ ಒಬ್ಬಳೇ ಒಬ್ಬ ಮಹಿಳೆಗೆ ತನ್ನನ್ನ ತಾನು ನಂಬುವಂತೆ ಪ್ರೇರೇಪಿಸಿದ್ರೆ ಸಾಕು. ಶೀಘ್ರದಲ್ಲೇ 2 ಪುಟ್ಟ ಆತ್ಮಗಳು ನನ್ನನ್ನ ಅಮ್ಮ ಅಂತ ಕರೆಯುತ್ತವೆ, ಹಾಗೂ ಅದೇ ಎಲ್ಲವೂ ಆಗಿರುತ್ತೆ ಅಂತ ನಟಿ ಭಾವನಾ ರಾಮಣ್ಣ ಪೋಸ್ಟ್ ಮಾಡಿದ್ದಾರೆ.